ಬಹುನಿರೀಕ್ಷಿತ ಟಿ20 ವಿಶ್ವಕಪ್ 2026ರ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸಂಜೆ 7 ಗಂಟೆಗೆ ಗುಜರಾತ್ನ ಅಹಮದಾಬಾದ್ನಲ್ಲಿರುವ ವಿಶ್ವದ ಅತಿದೊಡ್ಡ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಟ್ರೋಫಿಗಾಗಿ ಟೀಂ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಹೈ ವೋಲ್ಟೇಜ್ ಸೆಣಸಾಟ ನಡೆಯಲಿದೆ. ತಮ್ಮ ನೆಚ್ಚಿನ ತಂಡಗಳ ಕದನವನ್ನ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ದೇಶ ವಿದೇಶಗಳಿಂದ ಅಹಮದಾಬಾದ್ಗೆ ಹರಿದು ಬರುತ್ತಿದ್ದು ನಗರದಲ್ಲಿ ಕ್ರಿಕೆಟ್ ಫೀವರ್ ತಾರಕಕ್ಕೇರಿದೆ. ಫೈನಲ್ ಪಂದ್ಯದ ಕ್ರೇಜ್ ಯಾವ ಮಟ್ಟಿಗಿದೆ ಅಂದ್ರೆ ವಿಮಾನಗಳಿಂದ ಹಿಡಿದು ಐಷಾರಾಮಿ ಹೋಟೆಲ್ಗಳವರೆಗೆ ಎಲ್ಲವೂ ಬುಕ್ ಆಗಿವೆ. 1.35 ಲಕ್ಷ ಟಿಕೆಟ್ ಸೋಲ್ಡ್. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಈ ಬೃಹತ್ ಪಂದ್ಯಕ್ಕಾಗಿ ಬರೋಬ್ಬರಿ 1.35 ಲಕ್ಷಕ್ಕೂ ಅಧಿಕ ಟಿಕೆಟ್ಗಳು ಬಿಕರಿಯಾಗಿವೆ. ಮೈದಾನ ಕಿಕ್ಕಿರಿದು ತುಂಬುವುದು ಖಚಿತವಾಗಿದೆ. 6,000 ಐಷಾರಾಮಿ ರೂಮ್ಗಳು ಬುಕ್. ನಗರದ ಪ್ರತಿಷ್ಠಿತ ಹಾಗೂ ಐಷಾರಾಮಿ ಹೋಟೆಲ್ಗಳಲ್ಲಿ ಈಗಾಗಲೇ 6,000ಕ್ಕೂ ಹೆಚ್ಚು ಕೊಠಡಿಗಳು ಕಾಯ್ದಿರಿಸಲ್ಪಟ್ಟಿವೆ. 80 ಪ್ರೈವೇಟ್ ಜೆಟ್ಗಳ ಆಗಮನ. ವಿವಿಐಪಿಗಳು ಹಾಗೂ ಗಣ್ಯರನ್ನ ಹೊತ್ತು ಸುಮಾರು 80 ಖಾಸಗಿ ಜೆಟ್ಗಳು ಅಹಮದಾಬಾದ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿವೆ. 23 ವಿಮಾನಗಳು ಫುಲ್. ಫೈನಲ್ ಪಂದ್ಯಕ್ಕಾಗಿ ವಿವಿಧ ನಗರಗಳಿಂದ ಆಗಮಿಸುವ ಅಭಿಮಾನಿಗಳಿಗಾಗಿ 23 ಕಮರ್ಷಿಯಲ್ ವಿಮಾನಗಳು ಈಗಾಗಲೇ ಬುಕ್ ಆಗಿವೆ. ಒಟ್ಟಾರೆಯಾಗಿ ಅಹಮದಾಬಾದ್ನಲ್ಲಿ ಅಕ್ಷರಶಃ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಟೀಂ ಇಂಡಿಯಾ ತವರಿನಲ್ಲಿ ಮತ್ತೊಮ್ಮೆ ವಿಶ್ವಕಪ್ ಎತ್ತಿ ಹಿಡಿಯುತ್ತದಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಪಂದ್ಯವು ಸಂಜೆ 7 ಗಂಟೆಗೆ ಸರಿಯಾಗಿ ಆರಂಭವಾಗಲಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.